ಕುಕ್ಕಿಂಗ್ ವಿತ್ ಲಕ್ಷ್ಮೀದೇವಿ ಚಾನಲ್ಗೆ ಸ್ವಾಗತ. 1 ಕಪ್ ಸೂಜಿ ರವೆ ಇದ್ರೆ ಈ ರೆಸಿಪಿನ ಟ್ರೈ ಮಾಡಿ. ದಿನ ಬಜ್ಜಿ ಬೋಂಡ ತಿಂದು ಬೇಜಾರಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಹೊಸ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಒಂದು ಕುಕ್ಕರ್ಗೆ 2 ಕಪ್ ನೀರು ಹಾಕೊಳ್ಳಿ. ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು. ಇದು ಕುದಿ ಬಂದಮೇಲೆ 1 ಕಪ್ ರವೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ರವೆನ ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೋಬೇಕು. ರವೆನ 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಈಗ ತಣ್ಣಗಾಗಿರೋ ಹಿಟ್ಟ ಚಪಾತಿ ಅದಕ್ಕೆ ನಾದ್ಕೊಳ್ಳಿ. ಈಗ ತಣ್ಣಗಾಗಿರೋ ಹಿಟ್ಟು ತಗೊಂಡು ಚೆನ್ನಾಗಿ ನಾದ್ಕೊಂಡು ರಿಂಗ್ ಶೇಪ್ ಥರ ಮಾಡ್ಕೊಳ್ಳಿ. ಈಗ ಕಾದ್ರ ಎಣ್ಣೆಗೆ ಸೂಜಿ ರಿಂಗ್ಸ ಒಂದೊಂದೇ ಹಾಕ್ಕೊಳ್ಳಿ. ಈ ಸೂಜಿ ರಿಂಗ್ಸು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋ ಸೂಜಿ ರಿಂಗ್ಸ ಒಂದು ಬೌಲ್ಗೆ ಹಾಕ್ಕೊಂಡು ಪೆರಿ ಪೆರಿ ಮಸಾಲೆ ಹಾಕಿ ಟಾಸ್ ಮಾಡಿದರೆ ಸೂಜಿ ರಿಂಗ್ಸು ರೆಡಿ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.